ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಸ್ತಿ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳ ಮೀನು ಸಾಕಾಣಿಕೆ ಹರಾಜು ಇಸ್ತಿಹಾರ್ ನಡೆಸಲಾಯಿತು. 2025ರಿಂದ 2027ನೇ ಸಾಲಿನ 2 ವರ್ಷಗಳ ಅವಧಿಗೆ ಕೆರೆಗಳ ಮೀನು ಸಾಕಾಣಿಕೆ ಹರಾಜು ಇಸ್ತಿಹಾರ್ ಅನ್ನು ಮಾಸ್ತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ನಡೆಸಲಾಯಿತು. 29 ಜನ ಠೇವಣಿದಾರರು ಇದ್ದರು. ಹರಾಜಿಗೆ ಒಳಪಡುವ ಕೆರೆಗಳು ನಿರುಪಯುಕ್ತ ವಸ್ತುಗಳು: ಮಾಸ್ತಿ ಮೇಲ್ಮಸ್ತಿ ಕೆರೆ 1,35,000, ಗಂಗಾಧರನ ಕೆರೆ ಗಂಗಸಂದ್ರ 1 ಲಕ್ಷ ರು, ಅಪ್ಪಯ್ಯನ ಅಗ್ರಹಾರ ಕೆರೆ 15,000 ರು, ಹಳೇಹಳ್ಳಿ ಕೆರೆ 11,000 ರು, ಕತ್ತರಹಳ್ಳಿ ಕೆರೆ 55,000 ರು, ಮಾಸ್ತಿ ದಾಮರಕುಂಟೆ 1,50,000, ಬಿಟ್ಟನಹಳ್ಳಿ ಕೆರೆ 30,000, ಕೆಸರಗೆರೆ ಕೆರೆ 26,000 ರು ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿರುವ ನಿರುಪಯುಕ್ತ ಎ ಪೈಪ್ 84ಕ್ಕೆ 85,000 ರು, ಪಂಪ್ ಮೋಟಾರ್ 16ಕ್ಕೆ, ಪ್ಯಾನಲ್ ಬೋರ್ಡ್ 9ಕ್ಕೆ 55,000 ರು, ಕೇಬಲ್ ವೈರ್ 450 ಮೀಟರ್ಗೆ 68,000 ರುಗಳಿಗೆ ಒಟ್ಟು 7,30,000 ರುಗಳು ಬಹಿರಂಗ ಹರಾಜಿನಲ್ಲಿ ಸಂಗ್ರಹವಾಗಿದೆ. ಮಾಸ್ತಿ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಜಮ್ಮ ಅವರ ಅಧ್ಯಕ್ಷತೆಯಲ್ಲಿ ಮಾಸ್ತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕರ ಮುಂದೆ ಹರಾಜು ಮೂಲಕ ವಿಲೇವಾರಿ ಮಾಡಲಾಯಿತು. ಇನ್ನು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ಪಿಡಿಒ ನವೀನ್, ಕಾರ್ಯದರ್ಶಿ ಆರ್.ಎಂ. ರಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಜಮ್ಮ, ಉಪಾಧ್ಯಕ್ಷರಾದ ಜಿಸಿ ನಾರಾಯಣಸ್ವಾಮಿ, ಸದಸ್ಯರಾದ ಶೇಖ್ ಇಮ್ರಾನ್, ಶೌಕತ್ತುಲ್ಲಾ ಬೇಗ್, ಜೆಸಿಬಿ ನಾಗರಾಜ್ ಹಾಗೂ 106 ಜನ ಸಾರ್ವಜನಿಕರು ಹಾಜರಿದ್ದರು. 1,20,000, 1,25,000, 1,50,000, 1,50,000, ಹನಿಪರ್ಗಪ್ಪ 1,50,000, ಬಿಡ್ತೀರಪ್ಪ 1,50,000, 1,50,000, 3 ಸಾರಿ. ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ 2 ವರ್ಷಗಳ ಅವಧಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕೆರೆಗಳ ಮೀನು ಹರಾಜು ಇಸ್ತಿಹಾರ್ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಿರುಪಯುಕ್ತವಾಗಿದ್ದ ಪಂಪು, ಮೋಟಾರ್, ಕೇಬಲ್, ಪ್ಯಾನಲ್ ಬೋರ್ಡ್ ಮತ್ತು 2 ರಾಗ ಮರದ ಕೊಂಬೆಗಳನ್ನ ಹರಾಜು ಮಾಡಲಾಯಿತು. ಈ ಹರಾಜಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಾರ್ವಜನಿಕರು ಹಾಗೂ ಪತ್ರಿಕಾ ಮಾಧ್ಯಮದವರು ಹಾಜರಿದ್ದರು. ಇದರಲ್ಲಿ ಮಾಸ್ತಿ ಗ್ರಾಮದ ಮೇಲ್ಮಸ್ತಿ ಕೆರೆ 1,35,000, ಗಂಗಾಧರ ಕೆರೆ 1 ಲಕ್ಷ, ಅಪ್ಪಯ್ಯನಗರ ಕೆರೆ 15,000, ಹಳೆಹಳ್ಳಿ ಕೆರೆ 11,000, ಕತ್ತರಹಳ್ಳಿ ಕೆರೆ 55,000, ಮಾಸ್ತಿ ದಾಮರಕುಂಟೆ 1.5 ಲಕ್ಷ, ಬಿಟ್ಟನಹಳ್ಳಿ ಕೆರೆ 30,000 ಕೆರೆಗಳು ಹರಾಜಾಗಿರುತ್ತೆ. ಕೆಸರಗೆರೆ ಕೆರೆ 26,000 ಮತ್ತು ನಮ್ಮ ಪಂಚಾಯಿತಿಯ ಹಳೆ ಕೇಬಲ್ ವೈರು 68,000, ಪಂಪು ಮೋಟ್ರ್ 55,000, ಜೆ ಪೈಪ್ಗಳು 85,000, ಒಟ್ಟು 7,30,000ಕ್ಕೆ ಹರಾಜಾಗಿರುತ್ತೆ ಅಂತ ಮೂಲಕ ಮಾಧ್ಯಮದಲ್ಲಿ ತಿಳಿಸ್ತಾರೆ. ಥ್ಯಾಂಕ್ ಯು.